ಕ್ವಾಟ್ಲೆ ಮುತ್ತಣ್ಣನ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತೋ ಕಾಮಧೇನತ. ಸ್ನೇಹಿತರೆ, ನೀವೆಲ್ಲ ಮಂತ್ರಾಲಯಕ್ಕೆ ಹೋಗ್ತೀರಾ ಸೇವೆಗೆ ಅಂತ. ಆದರೆ ಸೇವೆಗೆ ಹೋದಾಗ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು. ಯಾಕೆಂದರೆ ನಾನು ಆ ತಪ್ಪುಗಳನ್ನ ಮಾಡಿ ತಿದ್ಕೋಬೇಕು ಅನ್ನೋದ್ರಲ್ಲಿದ್ದೀನಿ. ಹಾಗಾಗಿ ನಿಮಗೆ ಹೇಳಿದ್ದು, ಮಂತ್ರಾಲಯಕ್ಕೆ ಸೇವೆಗೆ ಅಂತ ಹೋದಾಗ ಮಠದ ತೀರ್ಥನೇ ಸ್ವೀಕಾರ ಮಾಡಿ, ಮಠದೊಳಗಿರೋ ನೀರೇ ಕುಡೀರಿ, ಮತ್ತು ಮಠದೊಳಗಿರೋ ನಮ್ಮ ರಾಯರ ಪ್ರಸಾದವೇ ತಿನ್ನಿ. ಬೆಳಗ್ಗೆ 11 ಗಂಟೆಗೆ ಶುರುವಾದರೆ ಮಧ್ಯಾಹ್ನ 2 ಗಂಟೆವರೆಗೂ ಪ್ರಸಾದ ಇರುತ್ತೆ. ಮತ್ತು ರಾತ್ರಿ 7 ಗಂಟೆಗೆ ಶುರುವಾದರೆ 9 ಗಂಟೆ ಮೇಲೂ ತಕ್ಕಲು ಪ್ರಸಾದ ಇರುತ್ತೆ. ನೀವು ಸೇವೆಗೆ ಅಂತ ಹೋದರೂ ಸ್ನೇಹಿತರೆ, ಯಾವಾಗಲೂ ಹೊರಗಡೆ ಫುಡ್ಡು ತಿನ್ನಬಾರ್ದು. ನೀವು ಸೇವೆಗೆ ಅಂತ ಹೋದಾಗ ನಮ್ಮ ರಾಯರ ತೀರ್ಥ ಪ್ರಸಾದ, ನಮ್ಮ ರಾಯರ ಮಠದೊಳಗೆ ಕೊಡೋವಂಥ ಪ್ರಸಾದ, ರಾಯರ ಮಠಕ್ಕೆ ಸಂಬಂಧಪಟ್ಟಂಥ ಪ್ರಸಾದಗಳನ್ನೇ ತಿನ್ನಬೇಕು. ಹೋಗ್ತೀರಾ, ಗೋಬಿ ಮಂಚೂರಿ ತಿಂತೀರಾ, ಪಾನಿಪುರಿ ತಿಂತೀರಾ, ನಾವು ಅವರಿಗೆ ವ್ಯಾಪಾರ ಮಾಡಬೇಡಿ ಅಂತಲ್ಲ. ನಿಮ್ಮ ಸೇವೆ ಮುಗಿಯೋ ತನಕ, ಸೇವೆ ಆಗೋ ತನಕ ಯಾವತ್ತೂ ಅದನ್ನೆಲ್ಲ ತಿನ್ನಬಾರ್ದು. ಮಂತ್ರಾಲಯಕ್ಕೆ ಹೋದಾಗ ಫೋಟೋ ತೆಗಿತೀವಿ, ವಿಡಿಯೋ ಮಾಡ್ತೀವಿ, ಎಲ್ಲರೂ ನಾವು ಮಾಡ್ತೀವಿ. ಆದರೆ ಸೆಲ್ಫಿ ಒಳಗೆ ಮುಳುಗಬೇಡಿ ಸ್ನೇಹಿತರೆ. ಪ್ರತಿಯೊಂದು ಕ್ಷಣನೂ ಶ್ರೀರಾಮರು ಪ್ರಹ್ಲಾದರಾಯರು ಸಾವಿರಾರು ವರ್ಷ ಯಜ್ಞ ಆದಿಗಳನ್ನು ಮಾಡಿದಂಥ ಜಾಗ. ಅಂಥ ಜಾಗದಲ್ಲಿ ನಾವು ಯಾವುದೋ ಒಂದು ಸಿನಿಮಾ ರೀಲ್ಸು ಆ ಥರದವು ಮಾಡಬೇಡಿ. ನಿಮಗೆ ಬೇಕೋ ರಾಯರ್ದು ಒಂದು ಫೋಟೋಗಳು ಮಾಡ್ಕೊಳ್ಳಿ, ಒಂದು ವಿಡಿಯೋ ಮಾಡ್ಕೊಳ್ಳಿ ಮತ್ತು ಸುತ್ತಮುತ್ತ. ಆದರೆ ಸಿನಿಮಾಗೆ ಸಂಬಂಧಪಟ್ಟಂಥ ರೀಲ್ಸ್ ಮಾಡಬೇಡಿ. ಯಾಕೆ ಅಂದರೆ ಮಂತ್ರಾಲಯ ಜಾಗ ಅಂಥ ಕೋಟ್ಯಾಂತರ ಲಕ್ಷಾಂತರಗಳು ಇತಿಹಾಸವಿರೋಂಥ ಜಾಗ. ನಮ್ಮ ಪ್ರಹ್ಲಾದರಾಯರು ನಮ್ಮ ರಾಯರ ಹಿಂದಿನ ಜನ್ಮದ ಅವತಾರದಲ್ಲಿ ಯಜ್ಞಾದಿಗಳು ಮಾಡಿದಂಥ ಜಾಗ, ಅರ್ಜುನ ಕೃಷ್ಣಾದಿಗಳು ಚಲಿಸಿದಂಥ ಜಾಗ. ಅಂಥ ಜಾಗ ಸ್ನೇಹಿತರೆ. ಹೋಗಿ ಮಂತ್ರಾಲಯದಲ್ಲಿ ಸುತ್ತಮುತ್ತ ರಾಯರ ಮಠಕ್ಕೆ ಸಂಬಂಧಪಟ್ಟಂಥ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ರಾಯರೇ ಸ್ವತಃ ಕೆತ್ತಿ ಮಾಡಿದಂಥ ತಿಮ್ಮಪ್ಪನ ಮೂರ್ತಿ ಇದೆ, ನೋಡಿ. ರಾಯರ ಮಠಕ್ಕೆ ನೀವು ಹೋದಂಥವರು ಹೆಚ್ಚಿನಾಗಿ ಮಠಕ್ಕೆ ಸಂಬಂಧಪಟ್ಟ ಅಂಗಡಿಗಳಲ್ಲೇ ಖರೀದಿಸಿ. ಯಾಕೆ ಅಂದರೆ ಸ್ನೇಹಿತರೆ, ನಾವು ಒಂದು ಕಾಣಿಕೆ ತಗೊಂಡ್ರೂ ನಾವು ಮಠಕ್ಕೆ ಹೋಗಬೇಕು. ನೀವು 5 ರೂಪಾಯಿ 10 ರೂಪಾಯಿ 1000 ಲಕ್ಷ ಹಾಕ್ತೀರಾ, ಆದರೆ ಅದೇ ಕಾಣಿಕೆ ಆಗಲ್ಲ. ಮಠಕ್ಕೆ ಆದಾಯ ಹೋಗೋಂಥದ್ರಲ್ಲಿ ನಾವು ವ್ಯವಹಾರ ಮಾಡಿದ್ರೆ ನಮ್ಮ ಮಠ ಬೆಳೆಯುತ್ತೆ, ನಿಮ್ಮೆಲ್ಲರ ಮಠ ರಾಯರ ಮಠ ಬೆಳೆಯುತ್ತೆ. ಏನೇ ಒಂದು ವಸ್ತು, ಏನೇ ಒಂದು ಫೋಟೋ, ಮತ್ತೊಂದು ಮಗದೊಂದು ತಗೊಂತೀರ, ರಾಯರ ಮಠಕ್ಕೆ ಹೋಗಿ ತಗೊಳ್ಳಿ. ರಾಯರ ಮಠಕ್ಕೆ ಅಂಗಡಿಗಳಲ್ಲೇ ತಗೊಳ್ಳಿ. ಯಾಕೆ ಅಂದರೆ ನಾವು 1 ರೂಪಾಯಿನೂ ರಾಯರ ಮಠಕ್ಕೆ ಕಾಣಿಕೆ ಕೊಟ್ಟಂಗೆ, ಫೋಟೋ ತಗೊಂಡ್ರು ಕಾಣಿಕೆ ಕೊಟ್ಟಂಗೆ, ಪರಿಮಳ ಪ್ರಸಾದ ಕಾಣಿಕೆ ಕೊಟ್ಟಂಗೆ. ಹಾಗೆ ನಮ್ಮ ರಾಯರ ಮಠ ಬೆಳೀಲಿ. ಗುರುಗಳು ಸುಬೇಂದ್ರ ತೀರ್ಥರು, ಅವ್ರ ಬಗ್ಗೆ ಹೇಳಕ್ಕೆ ನಾನು ಅವ್ರ ಕಾಲ್ದುಳಿನೂ ಸಮ ಅಲ್ಲ. ಆದರೆ ಅವರ ವ್ಯಕ್ತಿತ್ವ ಹಂಗಿದೆ. ಎಲ್ಲ ಭಕ್ತಾದಿಗಳು, ಕಡೆಯ ಭಕ್ತಾದಿಗಳಿಗೂ ಎಲ್ಲ ರೀತಿ ಸೌಕರ್ಯ ಸಿಗಬೇಕು ಅನ್ನೋದು ಅವರ ಒಂದು ಆಶಯ. ನೀವು ಮಠಕ್ಕೆ ಹೋದಾಗ ಮಠದ ರೂಮ್ಗಳನ್ನೇ ಹೆಚ್ಚಾಗಿ ಮಾಡಿ, ಆದಷ್ಟು ಪ್ರಯತ್ನ ಪಡಿ, ಮಠದ ರೂಮ್ಗಳೇ ಹೆಚ್ಚಾಗಿ ಉಳ್ಕೊಳ್ಳಿ. ಮಠಕ್ಕೆ ಸಂಬಂಧಪಟ್ಟಲ್ಲೇ ನಿಮ್ಮ ವಸ್ತುಗಳನ್ನು ಖರೀದಿ ಮಾಡಿ. ಅವಾಗ ಮಠ ಬೆಳೆಯುತ್ತೆ. ಮಠ ಬೆಳೆದ್ರೆ ಜನಗಳಿಗೆ ಸೌಕರ್ಯ ಜಾಸ್ತಿ ಆಗುತ್ತೆ. ಹಾಗೆ ಸ್ನೇಹಿತರೆ, ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ತಪ್ಪಿದ್ರು ಕ್ಷಮಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಅರಸಿ. ಜೈ ಶ್ರೀರಾಮ್.